ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಜಸ್ಟ್ ಸಿಂಪಲ್ ವರ್ಕ್ ಆಗಿರುತ್ತೆ. ಕ್ಯಾಂಡಿಡೇಟ್ಸ್ದು ಅಂದರೆ ಸ್ಟೂಡೆಂಟ್ಸ್ದು ರೆಸ್ಯೂಮ್ನ ಚೆಕ್ ಮಾಡಿ ನೀವು ಇಂಟರ್ವ್ಯೂಸ್ ಅನ್ನೋದು ಶೆಡ್ಯೂಲ್ ಮಾಡಬೇಕಾಗಿರುತ್ತೆ ಮ್ಯಾನೇಜರ್ಸ್ ಜೊತೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಫ್ರೆಷರ್ಸ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಯಾವುದೇ ರೀತಿ ಫೀಸ್ ಇನ್ವೆಸ್ಟ್ಮೆಂಟ್ ಏನೂ ಇರೋಲ್ಲ, ಜಸ್ಟ್ ಸಿಂಪಲ್ ವರ್ಕ್ ಅಂತಲೇ ಹೇಳ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ ಗೈಸ್, ಕಂಪನಿ ಹೆಸರು ಬಂದುಬಿಟ್ಟು ಕಿಕ್ ಸ್ಟಾರ್ಟ್ ಅಂತ ಆಗಿರುತ್ತೆ. ಕಿಕ್ ಸ್ಟಾರ್ಟ್ ಅವರು TA ರೋಲ್ಗೆ ಹೈರ್ ಮಾಡ್ತಿದ್ದಾರೆ. TA ಅಂದರೆ ಟ್ಯಾಲೆಂಟ್ ಅಕ್ವಿಸಿಷನ್ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ನಮ್ಮ ಇಂಡಿಯಾ ಪೀಪಲ್ಗೆ ರಿಮೋಟ್ ಜಾಬನ್ನು ಇವರು ಆಫರ್ ಮಾಡ್ತಿದ್ದಾರೆ. ಇವ್ರ ಕಂಪನಿ 2014 ಸಕ್ಸಸ್ಫುಲಿ ರನ್ ಮಾಡ್ಕೊಬರ್ತಿದ್ದಾರೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ, ನೀವು ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ನೋಡೋಣ. ಕಿಕ್ ಸ್ಟಾರ್ಟ್ ಅನ್ನೋ ಕಂಪ್ನಿ ಹೆಸರು ಬಂದುಬಿಟ್ಟು ಕಿಕ್ ಸ್ಟಾರ್ಟ್ ಆಗಿರುತ್ತೆ. ಇಂಟರ್ವ್ಯೂ ಕಿಕ್ ಸ್ಟಾರ್ಟ್ ಈಸ್ ಎ ಪ್ರೀಮಿಯರ್ ಕೆರಿಯರ್ ಟ್ರಾನ್ಸ್ಫಾರ್ಮೇಷನ್ ಪ್ಲ್ಯಾಟ್ಫಾರ್ಮ್ ಟರ್ಬೋ ಚಾರ್ಜಿಂಗ್ ಟೆಕ್ ಕೆರಿಯರ್ಸ್ ಥ್ರೂ AI ಅಪ್ಸ್ಕೇಲಿಂಗ್ ಅಂತ ಕೊಟ್ಟಿದ್ದಾರೆ. ಫೌಂಡೆಡ್ ಇನ್ 2014 ಇನ್ ಸಾಂತಾ ಕ್ಲಾರಾ ಬೈ ಸೋಹಮ್ ಮೆಹ್ತಾ ಅಂತ ಕ್ಲಿಯರಾಗಿ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ಲೈಕ್ ಯಾರು ಫೌಂಡ್ ಮಾಡಿರೋದು, ಎಷ್ಟು ವರ್ಷದಿಂದ ರನ್ನಿಂಗ್ ಈ ಕಂಪನಿ ಅನ್ನೋದೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಬೇಕು ಅಂದರೆ ನೀವು ಓದ್ಬೋದು, ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ಸ್ಕಿಪ್ ದ ಇಂಟ್ರಡಕ್ಷನ್ ಗೈಸ್. ಇವರು ಆಲ್ರೆಡಿ 40+ ಡೊಮೈನ್ ಕೋರ್ಸಸ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರಂತೆ ಅವ್ರ ಕಂಪ್ನಿ ಕಡೆಯಿಂದ. ಲೈಕ್ ಮಿಷಿನ್ ಲರ್ನಿಂಗ್, ಜನರೇಟಿವ್ AI, ಏಜೆಂಟಿಕ್ AI, ಸಿಸ್ಟಮ್ ಡಿಸೈನ್, ಆ ಥರ ತುಂಬ 40+ ಡೊಮೈನ್ ಸರ್ವಿಸಸ್ ಅನ್ನೋದು ಇವರು ಪ್ರೊವೈಡ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಗೆ. ಹೇಳ್ಬೇಕು ಅಂದರೆ ನಾವು ಇದು ಎಜುಟೆಕ್ ಕಂಪನಿ ಥರನೇ ರಿಲೇಟೆಡ್ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಿಮ್ಮ ರೋಲ್ ಬಂದುಬಿಟ್ಟು ಯಾವುದೇ ರೀತಿ ಸೇಲ್ಸ್ ಅವ್ರಿಗೆ ಕಾಲ್ ಮಾಡೋದು ಆ ಥರ ಇರಲ್ಲ. ಜಸ್ಟ್ ಲಿಮಿಟೆಡ್ ಕಾಲ್ಸ್ ಇರುತ್ತೆ. ಸ್ಟೂಡೆಂಟ್ಸ್ಗೆ ಕಾಲ್ ಮಾಡಬೇಕಾಗಿರುತ್ತೆ ಅಷ್ಟೇ. ನೀವು ಏನಾದರೂ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದರೆ, ನಮ್ಮ ರಿಕ್ವೈರ್ಮೆಂಟ್ಗೆ ಮತ್ತು ಅವರ ರಿಕ್ವೈರ್ಮೆಂಟ್ಸ್ ಅಂದರೆ ನಮ್ಮ ಸ್ಕಿಲ್ಸ್ ಮತ್ತು ಅವರ ಸ್ಕಿಲ್ಸ್ ಏನಾದರೂ ಮ್ಯಾಚ್ ಆಗ್ತಿದ್ರೆ ಆ ಥರವ್ರ ಜೊತೆ ನೀವು ಇಂಟರ್ವ್ಯೂ ಅನ್ನೋದು ಶೆಡ್ಯೂಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಅಬೌಟ್ ದಿ ರೋಲಲ್ಲಿ, ವಿ ಆರ್ ಲುಕಿಂಗ್ ಫಾರ್ ಎ ಮೋಟಿವೇಟೆಡ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಟ್ಯಾಲೆಂಟ್ ಅಕ್ವಿಸಿಷನ್ ಇಂಟರ್ನ್ ಟು ಸಪೋರ್ಟ್ ಅವರ್ ಇನ್ಸ್ಟ್ರಕ್ಟರ್ hiring efforts. This is a great opportunity to gain hands-on experience and end-to-end requirements, stakeholder management and talent sourcing is in a fast-paced environment ಅಂತ ಕೊಟ್ಟಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡಿದ್ರೆ ಸ್ಕ್ರೀನ್ ರೆಸ್ಯೂಮ್ಸ್ ಆ್ಯಂಡ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಬೇಸ್ಡ್ ಆನ್ ರೋಲ್ ರಿಕ್ವೈರ್ಮೆಂಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಈಗ ಒಂದು ಸ್ಪೆಸಿಫಿಕ್ ಆಗಿ ಒಂದು ರೋಲ್ ಇರುತ್ತಲ್ವ, ಲೈಕ್ ಸೇಲ್ಸೇ ಆಗಲಿ, ಎಜುಟೆಕ್ ಆಗಲಿ, ಯಾವುದೇ ರೋಲ್ಸ್ ಇರುತ್ತಲ್ಲ ಆ ಥರ ರೋಲ್ಸ್ ಮ್ಯಾಚ್ ಆಗಬೇಕು. ಸ್ಟೂಡೆಂಟ್ ರಿಕ್ವೈರ್ಮೆಂಟ್ಸ್ ಮತ್ತು ನಮ್ಮ ಕಂಪ್ನಿಗೆ ಬೇಕಾಗಿರುವ ರಿಕ್ವೈರ್ಮೆಂಟ್ಸು ಎರಡು ಮ್ಯಾಚ್ ಆಗಿರಬೇಕು. ನೀವು ಅವರ ರೆಸ್ಯೂಮ್ಸ್ನ ಸ್ಕ್ರೀನ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ನಂತರ ನೀವು ಇಂಟರ್ವ್ಯೂಸ್ ಅನ್ನೋದು ಶೆಡ್ಯೂಲ್ ಮಾಡಬೇಕಾಗಿರುತ್ತೆ. ಕೋಆರ್ಡಿನೇಟ್ ಆ್ಯಂಡ್ ಶೆಡ್ಯೂಲ್ ದ ಇಂಟರ್ವ್ಯೂಸ್ ವಿತ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಹೈರಿಂಗ್ ಮ್ಯಾನೇಜರ್ಸ್, ಇದು ನಾನು ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಮೈಂಟೈನ್ ಆ್ಯಂಡ್ ಅಪ್ಡೇಟ್ ದ ಕ್ಯಾಂಡಿಡೇಟ್ ಡೇಟಾ ಇನ್ ದ ATS ಅಂತೆ. ಕ್ಯಾಂಡಿಡೇಟ್ದು ಡೀಟೇಲ್ಸ್ ಎಲ್ಲ ನೀವು ಒಂದು ಡೇಟಾ ಶೀಟಲ್ಲಿ ಮೈಂಟೈನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸಪೋರ್ಟ್ ದ ಟೀಮ್ ಇನ್ ಎ ಕ್ಲೋಸಿಂಗ್ ಪೊಸಿಷನ್ಸ್ ವಿತಿನ್ ಡಿಫೈನ್ಡ್ ಟೈಮ್ ಲೈನ್ಸ್ ಅಂತ. ಎಂಗೇಜ್ ವಿತ್ ದ ಕ್ಯಾಂಡಿಡೇಟ್ಸ್ ಟು ಎನ್ಶೂರ್ ಎ ಸ್ಮೂತ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಈ ಕ್ಯಾಂಡಿಡೇಟ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಸ್ಮೂತ್ ಎಕ್ಸ್ಪೀರಿಯನ್ಸ್ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ನಿಮಗೆ ಇಷ್ಟೊಂದು ಟಾರ್ಗೆಟ್ ಅಂದರೆ ಲೈಕ್ ಇಷ್ಟೊಂದು ಜನ ನೀವು ಹೈರ್ ಮಾಡಬೇಕು ಕ್ಯಾಂಡಿಡೇಟ್ಸ್ನ ಅಂತ ಕೊಟ್ಟಿರ್ತಾರೆ. ಅದೆಲ್ಲ ನೀವು ಟೈಮ್ ಲೈನ್ಗೆ ವರ್ಕ್ ಅನ್ನೋದು ಫಿನಿಷ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದರೆ ಸಾಕಂತೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಲೈಕ್ HR ಅಲ್ಲಿ ಈ ಥರ ರಿಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ, ಹೈರಿಂಗ್ ಪ್ರೋಸೆಸಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ, ಈಸ್ ಎ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಗುತ್ತೆ ಅಂದರೆ ಟ್ರೈನಿಂಗ್ ಸಹ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ನಮ್ಮ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೀವೇನಾದರೂ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ನಿಮಗೆ ರಿಕ್ವೈರ್ಮೆಂಟಲ್ಲಿ ಟ್ಯಾಲೆಂಟ್ ಅಕ್ವಿಸಿಷನಲ್ಲಿ ನಿಮಗೇನಾದರೂ ಸ್ಟ್ರಾಂಗ್ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ನೀವು ಪರ್ಫೆಕ್ಟಾಗಿ ಸೂಟ್ ಆಗ್ತೀರಾ ಅಂತೇಳಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾಗಿರೋದು ಜಸ್ಟ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಡಿಗ್ರಿ ಅನ್ನೋದು ಆಗಿರಬೇಕಂತೆ. ಮತ್ತು ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಇದು ಬಂದುಬಿಟ್ಟು ಓನ್ಲಿ 3 ಮಂತ್ಸ್ ಮಾತ್ರ ಆಗಿರುತ್ತಂತೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅಲ್ಲ, ಓನ್ಲಿ ನಿಮಗೆ 3 ಮಂತ್ಸ್ ಮಾತ್ರ ವರ್ಕ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಶಿಫ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಸಂಜೆ 5 ಗಂಟೆಯಿಂದ ನೈಟ್ 2 o'clock ಆರ್ ಎಲ್ಸ್ 3 o'clockಗೆ ಜಾಬ್ ಅನ್ನೋದು ಎಂಡ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಮತ್ತು ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇಲ್ಲಿದೆ ಅಲ್ವಾ, ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ನೆಕ್ಸ್ಟು ಇಲ್ಲಿ ಸ್ಟಾರ್ ಮಾರ್ಕ್ ಅಂತ ಇರುತ್ತಲ್ವ, ಇದು ಇಂಡಿಕೇಟ್ಸ್ ಎ ರಿಕ್ವೈರ್ಡ್ ಫೀಲ್ಡ್. ಈ ಥರ ಸ್ಟಾರ್ ಮಾರ್ಕ್ ಎಲ್ಲೆಲ್ಲ ಇರುತ್ತೆ ಅದಕ್ಕೆಲ್ಲ ನೀವು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಟೈಪ್ ಮಾಡಬೇಕಾಗಿರುತ್ತೆ. ನಿಮ್ಮ ನೇಮೇ ಆಗಲಿ ಏನೇ ಆಗಲಿ ಸ್ಕಿಪ್ ಮಾಡೋಂಗಿರಲ್ಲ ಸ್ನೇಹಿತರೆ. ಓಕೆ, ಇಲ್ಲ ನಾರ್ಮಲ್ ಡೀಟೇಲ್ಸಾಗಿ ಹೇಳ್ತಿದ್ದಾರೆ ಕೊಡಿ. ನೆಕ್ಸ್ಟ್ಲಿ ರೆಸ್ಯೂಮ್ ಅಂತಿದೆ ಅಲ್ವಾ, ಇಲ್ಲಿ ಅಟ್ಯಾಚ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸ್ಯೂಮ್ನ ನೀವು ಆ್ಯಡ್ ಮಾಡ್ಬೋದು. ಲೈಕ್ PDF ಡಾಕ್ಯುಮೆಂಟ್ಸ್ ಆ ರೀತಿ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ನಿಮ್ದೇನಾದರೂ ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಅನ್ನೋದು ಅವರು ಕೊಟ್ಟಿಲ್ಲ, ಸೊ ನೀವು ಸ್ಕಿಪ್ ಮಾಡ್ಬೋದು. ಏನಾದರೂ ಇದ್ದರೆ ನೀವು ಹಾಕಿ ಸ್ನೇಹಿತರೆ. ಓಕೆ, ಲಿಂಕ್ಡ್ಇನ್ ಪ್ರೊಫೈಲ್ ಅಂದರೆ ಏನು ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಅದು ಸಹ ಅಷ್ಟೇ, ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಅನ್ನೋದು ನೀವು ಲಿಂಕ್ಡ್ಇನ್ ಅನ್ನೋ ಆ್ಯಪ್ ಇರುತ್ತೆ ಜಾಬ್ದು, ಅಲ್ಲಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಆ ಲಿಂಕಲ್ಲಿ ಹಾಕಬೇಕು. ಓಕೆ, ಮತ್ತು ನೀವು ಫ್ರೆಷರಾ, ಎಂಪ್ಲಾಯಾ, ಎಜುಕೇಷನ್ ಮಾಡ್ತಿದ್ದೀರಾ, ಏನು ಸ್ಟೂಡೆಂಟ್ ಅಂತ ಕೇಳ್ತಿದ್ದಾರೆ. ಫ್ರೆಷರ್ ಅಂತ ಹಾಕಿ ಹೌ ಸೂನ್ ಯು ಕ್ಯಾನ್ ಜಾಯ್ನ್ ಅಸ್ ಅಂತ ಕೇಳ್ತಿದ್ದಾರೆ. ಇಮಿಡಿಯೇಟಾಗಿ ನೀವು ಜಾಯ್ನ್ ಆಗೋಕ್ಕೆ ರೆಡಿ ಆಗಿದ್ದೀರಾ ಅಂತಂದರೆ ಅದು ಹಾಕಿ, ಇಲ್ಲ ಟೈಮ್ ಬೇಕು ಅಂತಂದರೆ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಇಷ್ಟ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ ಜಾಬು. ಇದು ಬಂದುಬಿಟ್ಟು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಅವರು ಜಾಬ್ ಅನ್ನೋದು ಬಿಟ್ಟಿಲ್ಲ, ಅವರ ಸ್ವಂತ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಅಂತಲೇ ಹೇಳ್ತೀನಿ. ಜಸ್ಟ್ ನೀವು ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಬರುತ್ತೆ ಸ್ನೇಹಿತರೆ, ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ರಿಪ್ಲೈ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಮಾತ್ರ ನಿಮಗೆ ಅವ್ರ ಕಡೆಯಿಂದ ಕಾಲ್ ಆರ್ ಎಲ್ಸ್ ಅನ್ನೋದು ಬರುತ್ತೆ. ಸೊ ನೀವು ರೆಸ್ಯೂಮ್ ಒಂದು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ, ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನೂ ಇಲ್ದಿರ, ಆಗ ಖಂಡಿತ ನಿಮಗೆ ಅವರು HR ಅನ್ನೋದು ಕಾಲ್ ಮಾಡ್ತಾರೆ. ಖಂಡಿತ ನೀವು ಸೆಲೆಕ್ಟ್ ಆಗ್ಬೋದು. ನಾರ್ಮಲ್ ಬೇಸಿಕ್ ಇಂಟರ್ವ್ಯೂ ಕ್ವಶನ್ಸ್ ಅನ್ನೋದು ಕೇಳ್ತಾರೆ ಅಷ್ಟೇ. ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಎಲ್ಲಿ ಹುಟ್ಟಿರೋದು ನೀವು, ಆ ಥರ ಕ್ವಶನ್ಸ್ ಎಲ್ಲ ನಾರ್ಮಲ್ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರಿಗೆ ಈ ಜಾಬ್ನ ಪ್ಲೀಸ್ ಶೇರ್ ಮಾಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಬೈ ಗೈಸ್.